ಮೇಡಮ್, ಇವತ್ತು ಕಾರವಿ ಅವರು ಬಂದು ಒಂದು ಮನವಿಯನ್ನ ಕೊಟ್ಟಿದ್ದಾರೆ, ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಚೇತನ್ ಅವರನ್ನ ಗಡೀಪಾರು ಮಾಡಬೇಕು ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯತ್ವದಿಂದ ಅವ್ರನ್ನ ರದ್ದು ಮಾಡಬೇಕು ಅಂತೇಳಿ. ಸರ್, ಕನ್ನಡ ಹೋರಾಟಗಾರರು ಯಾವತ್ತೂ ನೆಲ, ಜಲ, ಭಾಷೆ ಮತ್ತು ಇಲ್ಲಿ ರಾಜ್ಕುಮಾರ್ ಅಂತ ಒಂದು ಕರ್ನಾಟಕದ ಒಂದು ರಾಯಭಾರಿ ಅಂತಾನೆ ಹೇಳ್ಬೇಕು, ಒಂದು ಸಂಸ್ಕೃತಿಗೆ ರಾಯಭಾರಿ ಅಂತ ಶ್ರೇಷ್ಠ ಜೀವವನ್ನ ಇವತ್ತು ಮಾತಾಡಿದ್ದಾರೆ. ಅವರು ನೋವಾಗತ್ತೆ. ತಪ್ಪು ಹೇಳ್ತಾರೆ, ತಪ್ಪೊಪ್ಪಿಗೆ ನಾನು ಸಾರಿ, ನಾನು ಮಾತಾಡಿ ತಪ್ಪು ಅಂತಾರೆ, ಇದ್ದಕ್ಕಿದ್ದಂಗೆ ಊಫಿ ಅಂತಾರೆ. ಅವರಿಗೆ ನನ್ಗನ್ಸುತ್ತೆ ಅವರಿಗೆ ಯಾವುದು ಸ್ಥಿಮಿತ ಇಲ್ಲ. ಅವ್ರು ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ಜನಕ್ಕೆ ಗೊತ್ತಿದೆ, ಅವ್ರು ಮಾತಾಡಬಾರ್ದು. 2006ರಲ್ಲಿ ಕೊಟ್ಟಂತದ್ದು ಇದು. ಆ ಸಂದರ್ಭದಲ್ಲಿ ಕೊಟ್ಟ 20 ವರ್ಷ ಆಯ್ತು. ಈಗ ಇದಕ್ಕಿದ್ದಂತೆ ಅವರಿಗೆ ಅದು ಯಾವ ರೀತಿ ಅವರು ಇದು ಮಾಡಿದ್ರು? ನನಗನ್ಸುತ್ತೆ ಆತ ಏನೋ ಮನಸ್ಸಿನಲ್ಲಿ ಪಿತೂರಿ ಮಾಡ್ಕೊಂಡೆ ಏನೋ ಮಾಡ್ತಿದಾರ, ಇಲ್ಲ ಅಂದ್ರೆ ಎರಡೇ ಆಗಿರುತ್ತೆ. ಇಲ್ಲ ಏನೋ ಮನ್ಸಲ್ಲಿ ಅನ್ಕೊಂಡ್ ಮಾಡ್ತಿದ್ದಾರೆ, ಇಲ್ಲ ಪಬ್ಲಿಸಿಟಿಗೆ ಮಾಡ್ತಿದ್ದಾರೆ, ಇಲ್ಲ ಅಂತಂದ್ರೆ ಆತಂಗ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಷ್ಟೇ. ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಯಾವ ರೀತಿ ಕ್ರಮ ತೆಗೆದುಕೊಳ್ಬಹುದು? ನಾಳೆ ಹೇಳ್ತೀನಿ ಸರ್, ಕ್ರಮ ತಗೋಬೇಕು. ಇವತ್ತು ಮೀಟಿಂಗ್ ಇದೆ, ಎಲ್ಲರನ್ನೂ ಕರೆದಿದ್ದೀವಿ. ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ಟು ಕ್ರಮ ತಗೋತೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.